coming to the question number 4. Consider the following trees. They have given 3 trees name and they are asking which of the above are deciduous trees. So first one, jackfruit. So they have given scientific name Artocarpus heterophyllus. Second one, mahua tree, scientific name Maduca indica. Third one is teak Tectona grandis. So ಈ ಮೂರರಲ್ಲಿ ಯಾವ್ಯಾವ ಟ್ರೀಸ್ ಎಷ್ಟು ಟ್ರೀಸ್ ಇದೆ ಡೆಸಿಡಿಯಸ್ ಟ್ರೀಸ್ ಇದೆ ಅಂತ ಕೇಳ್ತಿದ್ದಾರೆ. ಸೊ ಇದಕ್ಕಿಂತ ಮೊದಲು ನಿಮಗೆ ಡೆಸಿಡಿಯಸ್ ಟ್ರೀಸ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಸೊ ಡೆಸಿಡಿಯಸ್ ಟ್ರೀಸ್ ಅಂದ್ರೆ ವಿಂಟರ್ ಮಂತ್ ಅಲ್ಲಿ ಲೀಫ್ ಎಲೆಗಳು ಉದುರುತ್ತೆ, ಲೀವ್ಸ್ ಏನಾಗುತ್ತೆ ಶೆಡ್ ಆಗುತ್ತೆ, ಲೀವ್ಸ್ ಆರ್ ದೇ ವಿಲ್ ಫಾಲ್, ದೇರ್ ಇಸ್ ಅ ಲೀಫ್ ಲಿಟರ್. ಸೊ ಇದು ಏನಕ್ಕಾಗುತ್ತೆ ಮೇನ್ಲಿ ಅಂತಂದ್ರೆ ಟು ಕಾನ್ಸರ್ವ್ ವಾಟರ್. ವಿಂಟರ್ ಅಲ್ಲಿ ಏನಾಗುತ್ತೆ ವಾಟರ್ ಪ್ರೆಸಿಪಿಟೇಷನ್ ಮಳೆ ಆಗ್ತಿರಲ್ಲ, ವಾಟರ್ ಅವೈಲಬಿಲಿಟಿ ಕಡಿಮೆ ಇರುತ್ತೆ. ಸೊ ಆ ಟೈಮಲ್ಲಿ ಗಿಡಗಳು ಏನು ಮಾಡುತ್ತೆ ವಾಟರ್ನ ಕಾನ್ಸರ್ವ್ ಮಾಡಲಿಕ್ಕೆ ಲೀಫ್ನ ಎಲೆಗಳು ಉದುರ್ತಾ ಇರುತ್ತೆ. ಸೊ ಅದಕ್ಕೆ ಏನಂತ ಕರೀತಾರೆ ಡೆಸಿಡಿಯಸ್ ಟ್ರೀಸ್ ಅಂತ ಕರೀತಾರೆ. ಸೊ ಈ ಡೆಸಿಡಿಯಸ್ ಟ್ರೀಸ್ ಎಲ್ಲಿ ಕಂಡು ಬರುತ್ತೆ, ಡೆಸಿಡಿಯಸ್ ಫಾರೆಸ್ಟ್ ಅಲ್ಲಿ ಕಂಡು ಬರುತ್ತೆ. ರೈಟ್, ನಾವು ವಿ ವಿಲ್ ಅನಲೈಸ್ ಈಚ್ ಆಫ್ ದ ಸ್ಟೇಟ್ಮೆಂಟ್. ಜಾಕ್ ಫ್ರೂಟ್ ಅಂದ್ರೆ ಹಲಸಿನ ಮರ. ಹಲಸಿನ ಮರ ಡೆಸಿಡಿಯಸ್ ಟ್ರೀಸ್ನ. ಹಲಸಿನ ಮರ ಎಲೆ ಉದುರೋದು ಯಾವಾಗಾದ್ರೂ ಅಬ್ಸರ್ವ್ ಮಾಡಿದಿರಾ? ಹಲಸಿನ ಮರ ಕರ್ನಾಟಕದಲ್ಲಿ ಎಂಟು ಕಂಡು ಬರುತ್ತೆ, ವೆಸ್ಟರ್ನ್ ಘಾಟ್ಸ್ ರೀಜನ್ ಅಲ್ಲಿ ಕಂಡು ಬರುತ್ತೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನಮ್ಗೆ ಯಾವ ರೀತಿ ಫಾರೆಸ್ಟ್ ಇದೆ, ಎವರ್ ಗ್ರೀನ್ ಫಾರೆಸ್ಟ್ ಇದೆ, ಅಲ್ಲಿ ಡೆಸಿಡಿಯಸ್ ಫಾರೆಸ್ಟ್ ಕಂಡು ಬರಲ್ಲ. ಸೊ ಆ ಲಾಜಿಕ್ ನಾವು ಅಪ್ಲೈ ಮಾಡಿದ್ರೆ ಸ್ಟೇಟ್ಮೆಂಟ್ 1 ವೆದರ್ ಇಟ್ ಈಸ್ ಕರೆಕ್ಟ್ ಆರ್ ಇನ್ಕರೆಕ್ಟ್, ಇಟ್ ಈಸ್ ಇನ್ಕರೆಕ್ಟ್. ಸೊ ಇದೆಲ್ಲ ಇಟ್ ಈಸ್ ಅ ಡೈರೆಕ್ಟ್ NCERT ಕ್ವಶನ್. ಸೊ ಇದು ನಿಮ್ಗೆ NCERT ಕೊಟ್ಟಿದ್ದಾರೆ. ಸೋರ್ಸ್ ಫಾರ್ ದಿಸ್ ಕ್ವಶನ್ ಈಸ್ NCERT. ಆ್ಯಂಡ್ ನಿಮ್ಗೆ NCERT ಇಂದ ಈ ಥರ ಫ್ಯಾಕ್ಟ್ಸ್ನ ನೆನ್ಪಿಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ವಿ ಹ್ಯಾವ್ ಟು ಅನಲೈಸ್. ಸೊ ಇದು ಈ ರೀತಿ ಕಾಮನ್ ಸೆನ್ಸ್ ನಾವು ಅನಲೈಸ್ ಮಾಡಿ ಸೊ ನಮ್ಮ ಅಬ್ಸರ್ವೇಷನ್ಸ್ ಏನಿದೆ ಅದ್ರ ಮುಖಾಂತರ ಈ ಥರ ಕ್ವಶನ್ ಅಟೆಂಡ್ ಮಾಡ್ಬೋದು. ಸೊ ವೆಸ್ಟರ್ನ್ ಘಾಟ್ಸ್ ರೀಜಿಯನಲ್ಲಿ ಹೋದಾಗ ನಮಗೆ ಹಲಸಿನ ಮರ ಕಂಡು ಬರುತ್ತೆ. ಹಲಸಿನ ಮರ ಎಲೆ ಉದುರೋದು ವಿಂಟರ್ ಸೀಸನಲ್ಲಿ ನಾವು ನೋಡಿರಲ್ಲ. ಸೊ ಅದು ಯಾವಾಗಲೂ ಹಸಿರಾಗಿ ಕಾಣ್ತಿರುತ್ತೆ. ಸೊ ಅದರ ಎಲೆ ಉದುರೋದನ್ನ ನಾವು ನೋಡಿರೋದಲ್ಲ. ಸೊ ಅಬ್ಸರ್ವೇಷನ್ ಮೂಲಕ ನಾವು ಇದನ್ನ ಅಟೆಂಡ್ ಮಾಡೋದಾದ್ರೆ ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್. ದೆನ್ ಕಮಿಂಗ್ ಟು ಮಹುವಾ. ಮಹುವಾ ಇಟ್ ಈಸ್ ಆಲ್ಸೋ ಕಾಲ್ಡ್ as scientific name is Maduca indica. So this is one of the important deciduous tree, especially in central India. ಈ ಗೋಂಡ್ ಬೆಲ್ಟ್ ಏನಿದೆ ಅಂತ ಕರಿತೀವಿ, ಗೋಂಡ್ ಬೆಲ್ಟ್. ಸೊ ಇಲ್ಲಿ ಇದನ್ನ ಈ ಮಹುವಾ ಟ್ರೀ ಇಂದ ಏನ್ ಮಾಡ್ತಾರೆ, ಒಂದು ಮಹುವಾ ಡ್ರಿಂಕ್ ಬೆವರೇಜ್ ಅಂತ ಅವ್ರು ತಯಾರು ಮಾಡ್ತಾರೆ. ಸೊ ಇದು ಡೆಸಿಡಿಯಸ್ ಟ್ರೀ ಆಗಿ ಮಾನ್ಸೂನ್ ಟ್ರೀನು ಅಂತ ಕರೀತಾರೆ, ಡೆಸಿಡಿಯಸ್ ಟ್ರೀನು ಅಂತ ಕರೀತಾರೆ. ಇದರಲ್ಲೇ ಏನಾಗುತ್ತೆ ವಿಂಟರ್ ಅಲ್ಲಿ ಉದುರ್ತಾ ಇರುತ್ತೆ. ಸೊ ದಿಸ್ ಈಸ್ ಕರೆಕ್ಟ್. ದೆನ್ ಕಮಿಂಗ್ ಟು ಟೀಕ್. ಟೀಕ್ ಈಸ್ ಆಲ್ಸೋ ಒನ್ ಆಫ್ ದಿ ಡೆಸಿಡಿಯಸ್ ಟ್ರೀ ವಿಚ್ ವಿ ಕ್ಯಾನ್ ಫೈಂಡ್ ಇನ್ ಮಾನ್ಸೂನ್ ಟೈಪ್ ಆಫ್ ಫಾರೆಸ್ಟ್ ಅಥವಾ ಡೆಸಿಡಿಯಸ್ ಫಾರೆಸ್ಟ್ ಅಂತ ಏನು ಕರಿತೀವಿ ಅಲ್ಲಿ ಕಂಡು ಬರುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ B only 2. B only 2. Jackfruit, evergreen tropical tree, found in humid tropical, especially in India, Western Ghats ಅಲ್ಲಿ ಕಂಡು ಬರುತ್ತೆ, North East India and coastal India ದಲ್ಲಿ. So it does not shed leaves seasonally. Mahua, tropical deciduous trees. So it sheds the leaf during dry season before flowering. So it is a typical tropical dry deciduous forest ಅಲ್ಲಿ ಕಂಡು ಬರುತ್ತೆ. Teak, it is a tropical deciduous trees. So it is one of monsoon deciduous forest, where moist deciduous forest ಇದೆ ಅಲ್ಲಿ ಕಂಡು ಬರುತ್ತೆ. So leaves fall in dry season to conserve moisture. So ಏನಕ್ಕೆ ಲೀವ್ಸ್ ಎಲೆಗಳು ಉದುರುತ್ತೆ ಅಂತಂದ್ರೆ ಟು ಕಾನ್ಸರ್ವ್ ದಿ ಮಾಯಿಶ್ಚರ್.